ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ನಾವು ಏನು ಮಾನ್ಸೂನ್ ರೈಡ್ ಮಾಡಿದ್ವಿ 2026 ಬೈಕಲ್ಲಿ ಮಾಡಿದ್ವಿ ಸ್ನೇಹಿತರೆ. ಈ ಸಲ ಮಾನ್ಸೂನ್ ರೈಡು 2026 ಕಾರಲ್ಲಿ ಮಾಡ್ತಾ ಇದ್ವಿ. ಇದು ಸೀಸನ್ 2 ಸ್ನೇಹಿತರೆ. ಹೊರಟಿದ್ದೀವಿ ಹಾಸನ ಹತ್ರ. ನಮ್ಮ ದೋಸ್ತಿ ಪವನ್ ಅಂತೇಳಿ ನೋಡ್ಬೋದು. ಎಲ್ಲೆಲ್ಲ ಏನು ಹೋಗ್ತೀವಿ ಎಲ್ಲ ಹೋಗ್ತೀವಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ನೋಡಿ. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಡ್ರೈವ್ ಹೋದು ನಮ್ದು ಮಾನ್ಸೂನ್ ಟ್ರಿಪ್ಪು ಡ್ರೈವ್ ಹೋಗ್ತಾ ಇದ್ದೀವಿ. ಟೋಟಲ್ 5 ಮೆಂಬರ್ಸ್ ಇದ್ದೀವಿ. ಎಲ್ಲ ಹೋಗ್ತಾನೆ ಮುಂದೆ ಪರಿಚಯ ಮಾಡಿಕೊಡ್ತೀನಿ ಒಬ್ಬೊಬ್ಬರನ್ನ. ಇವಾಗ ನೆಲಮಂಗಲ ಹೈವೇ ಡಿವಿಷನ್ ತೊಗೊತಾ ಇದ್ದೀವಿ. ನೋಡ್ಬೋದು ನಿಯರ್ ನೆಲಮಂಗಲ ಇದೀವಿ. ಇವಾಗ ಟುವರ್ಡ್ಸ್ ನೆಲಮಂಗಲಿಂದ ಡಿವಿಷನ್ ತೊಗೊಂಡು ಟುವರ್ಡ್ಸ್ ಹಾಸನ ಹೋಗೋದು ರೂಟು. ಮಾರ್ನಿಂಗ್ ಬೆಂಗಳೂರು ಒಂದು 6 o'clock ಬಿಟ್ಟು ಸ್ನೇಹಿತರೆ. ಎಲ್ಲರೂ ಯಶವಂತಪುರ ಫಸ್ಟ್ ಮೀಟಪ್ ಪಾಯಿಂಟ್ ಲೊಕೇಶನ್ ಹಾಕಿದ್ವಿ. ಅಲ್ಲಿಂದ ಮೀಟಾಗಿ ಅಲ್ಲಿಂದ ಎಲ್ಲರೂ ಹೊಡ್ತಾ ಇದ್ದೀವಿ. ವೆದರು ಪ್ಲೆಸೆಂಟ್ ಆಗಿದೆ ಸ್ನೇಹಿತರೆ, ಕೂಲ್ ಆಗಿದೆ ಬೆಂಗಳೂರಲ್ಲಿ ಸದ್ಯಕ್ಕೆ. ಇವಾಗ ನೋಡೋಣ, ಹಾಸನ ಹೋದ ತಕ್ಷಣ ಮಳೆ ಬರ್ಬೋದು ನಮಗೆ. ಟ್ರಾಫಿಕ್ ಅಂದ್ಕೊಳ್ಳಿ ಸ್ನೇಹಿತರೆ, ವೀಕೆಂಡ್ ಅಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವತ್ತು. ವೆಹಿಕಲ್ ಮೂವ್ಮೆಂಟ್ ಇದೆ ತುಂಬ. ಆಂಜನೇಯ ದರ್ಶನ ತೊಗೊತಾ ಇದ್ದೀವಿ ರೋಡ್ ಸೈಡಲ್ಲಿ. ಜೈ ಆಂಜನೇಯ. ಬಟ್ ಹನುಮಂತ ಎಲ್ಲೋದ್ರೂ ಆಂಜನೇಯ ಸಿಕ್ಕದೆ ಬಿಡುತ್ತಲ್ಲ. ಆಂಜನೇಯ ಭಕ್ತಿ ಫಿಕ್ಸ್, ಸ್ಯಾಟರ್ಡೇ ಫಿಕ್ಸ್. ಅಯ್ಯೋ, ರೂಮ್ ಮುಂದೆನೇ ದೇವಸ್ಥಾನ ಇದೆ, ಆ ಥರ ರೂಮ್ ಸಿಕ್ಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗೋದೇ ಬೇಡಪ್ಪ, ರೂಮಿಂದ ಹೊರಗೆ ಬಂದ್ರೆ ಸಾಕು. ಏನಂತ ಪ್ರವೀಣ? ರೂಮಿಂದ ಹೊರಗಡೆ ಬಂದ್ರೆ ಸಾಕು. ಬಾಬು ದೇವರಿಗೆ ಹೋಗೋದಲ್ಲಿ ಇದು ಮಾತು ದೇವ್ರಿಗೆ ಒಳ್ಳೇದಾಗಿಲ್ಲ. ಇವತ್ತು ನಾನ್ ವೆಜ್ ತಿನ್ನೋದ ಪ್ರವೀಣ ಹನುಮಂತ ಮುಂದೆ. ನಾವು ಹೇಳ ಅವ್ರ ಪಾಲ್ಸರಿಲ್ಲ ಯಾವತ್ತು ಅವ್ರವ್ರ ಇದಕ್ಕೆ ಬಿಟ್ಟಿದ್ದು ಅಷ್ಟೇ ಸ್ನೇಹಿತರೆ. ಇವಾಗ ಹಾಸನ ಹೈವೇ ತೊಗೊಂಡಿದ್ದೀವಿ, NH75. ಸ್ನೇಹಿತರೆ, ಇವಾಗ ನಾವು ಹಾಸನ ಮತ್ತು ಸೋಮವಾರಪೇಟೆ ಹತ್ರ ಎಕ್ಸ್ಪ್ಲೋರ್ ಮಾಡ್ತೀವಿ ಸ್ವಲ್ಪ ಲೊಕೇಶನ್ಗಳನ್ನ. ಇವಾಗ ಫಸ್ಟ್ ಲೊಕೇಶನ್ ಬಂದು ಹೊಸಳ್ಳಿ ಬೆಟ್ಟ ಅಂತ ಹೋಗ್ತೀವಿ ಸ್ನೇಹಿತರೆ. ಸಖತ್ತಾಗಿರುತ್ತೆ ಜಾಗ ಮಾತ್ರ. ಟ್ರೆಕ್ಕಿಂಗ್ ಇದೆ, ಒಳ್ಳೆ ಕ್ರೇಜಿ ಸ್ಪಾಟು. ಫುಲ್ ಗ್ರೀನ್ ಇರುತ್ತೆ ಮಾನ್ಸೂನಲ್ಲಿ. ಇವಾಗ ಅಲ್ಲಿ ಹೋಗಿ ವ್ಯೂ ಪಾಯಿಂಟಲ್ಲಿ ನೋಡಿಕೊಂಡು ಜಾಲಿ ಮಾಡ್ತೀವಿ ಇವತ್ತು ಕಂಪ್ಲೀಟಾಗಿ. ಸ್ನೇಹಿತರೆ, ಜಸ್ಟ್ ಇವಾಗ ಟಿಫಿನ್ ಆಯಿತು ಹೋಟೆಲ್ ಗಿರಿಭವನಲ್ಲಿ. ಸ್ನೇಹಿತರೆ, ಹೊಸಳ್ಳಿ ಬೆಟ್ಟ ಬೆಂಗಳೂರಿಂದ 240 ಆಗುತ್ತೆ, ಹಾಸನಿಂದ 40 ಕಿಲೋಮೀಟರ್ ಆಗುತ್ತೆ, ಮತ್ತು ಸಕಲೇಶ್ಪುರದಿಂದ 30 ಕಿಲೋಮೀಟರ್ ಆಗುತ್ತೆ ನಿಮಗೆ. ಹೊಸಳ್ಳಿ ಬೆಟ್ಟ ಒಳ್ಳೆ ಸ್ಪಾಟು, ಅಲ್ಲಿ ಹೋಗ್ತಾ ಇದೀವಿ ಇವಾಗ ಫಸ್ಟ್ ಲೊಕೇಶನ್ಗೆ. ಎಲ್ಲರೂ ಹಿಂದೆ ನಮ್ಮ ಫ್ರೆಂಡ್ಸ್ ಎಲ್ಲ ನಿದ್ದೆ ಮಾಡ್ತವ್ರೆ. ನವೀನ್ ಅಂತೇಳಿ ಫ್ರೆಂಡು, ಹನುಮಂತ್, ಪ್ರವೀಣ್. ನಮಸ್ತೆ. ಇವ್ರಿಗೆ ಗೊತ್ತಲ್ಲ ಪವನ್ ಅಂತೇಳಿ ಲಾಸ್ಟ್ ಪವನ್. ಸ್ನೇಹಿತರೆ, ಇವಾಗ ಹಾಸನ್ ಕ್ರಾಸ್ ಮಾಡಿ ನಿಯರ್ ಸಕಲೇಶ್ಪುರ ಹತ್ರ ಇದ್ದೀವಿ. ನೋಡ್ಬೋದು ಆಲ್ರೆಡಿ ವೆದರ್ ಚೇಂಜ್ ಆಯಿತು. ಮಲೆನಾಡು ಬಂದ ತಕ್ಷಣ ಇನ್ನೇನು ಲೊಕೇಶನ್ಗೆ ಇನ್ನೊಂದು 30 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇನ್ನೊಂದು ಹಾಫ್ ಆನ್ ಅವರ್ ರೀಚ್ ಆಗ್ತೀವಿ ಹೊಸಳ್ಳಿ ಬೆಟ್ಟಕ್ಕೆ. ಕಂಪ್ಲೀಟ್ ವೆದರ್ ಚೇಂಜ್ ಆಗಿದೆ, ಸಖತ್ ಕೂಲ್ ಆಗಿದೆ. ಇಲ್ಲಿ ಮಳೆ ಬರೋ ಸಾಧ್ಯತೆ ಇದೆ. ನೋಡೋಣ, ಎಲ್ಲ ರೆಡಿಯಾಗಿ ಬಂದಿದ್ದೀವಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಮಾನ್ಸೂನ್ನ. ನನಗೆ ಚೈನ್ ಬೇಕು, ನನ್ನ ಮೊಬೈಲ್ ಬೇಕಾದ ತಗೋ, ಬಟ್ಟೆ ಬೇಕಾದ ತಗೋ, ಚೈನ್ ಅಂತ ಕೊಟ್ಬಿಡು. ಚೈನ್ ಬಿಡಂಗಿಲ್ಲ ಇವತ್ತು. ಇವೊಂದು ಅವ್ ಕೊಡಂಗಿಲ್ಲ, ನಾ ಬಿಡಂಗಿಲ್ಲ. ಅದು ಯಾರ್ದು? ನಮ್ಮದಿದ್ರೆ ಅವ್ನಿಗೆ ಕೊಡ್ತಿದ್ದೆ. ಅದು ಬಂಗಾರದ ಹನುಮಂತನ ಚೈನ್ ಬಿಡಂಗಿಲ್ಲ ಇವತ್ತು. ನೋಡಿದ್ರ ಕಣ್ಣೆಲ್ಲ ಅದ್ರ ಮೇಲೆ ಕವರ್ ಮಾಡ್ಕೊತಿದ್ದ. ಹನುಮಂತ ವೆದರ್ ಹೆಂಗಿದೆಪ್ಪ ಇವಾಗ ಹೇಳ, ಇವಾಗ ಅಪ್ಡೇಟ್ ಕೊಡು. ಇದು ಸಕಲೇಶ್ವರ ಅಂದ್ರೆ ಇವಾಗ ವೈಬ್ ಸ್ಟಾರ್ಟ್ ಆಯ್ತು ಸ್ನೇಹಿತರು. ನೋಡ್ಬೋದು ಇವಾಗ ಮಳೆ ಸ್ಟಾರ್ಟ್ ಆಯ್ತು. ಮೊದಲ ಮಳೆ ಮಳೆಯಂತೆ. ಒಳ್ಳೆ ಫೀಲ್ ಇದೆ ಸ್ನೇಹಿತರೆ. ಫಾರೆಸ್ಟ್ ವೈಬು, ಗ್ರೀನ್ ಇದೆ. ಭಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನೀ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಭಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿಮ್ಮ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ನೀ
ಕಣ್ಣಿಗೆ ಬೇಲಿ ಕಟ್ಟೋಗಾಗೆಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಏ, ಅಣ್ಣ, ಸರಿ ಅಣ್ಣ ನೀರಣ್ಣ, ಅಣ್ಣ ದೊಡ್ಡದಿದೆ ನೀರಣ್ಣ. ಬೀರ ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ನೀರಾಗಲೇನಾ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನಾ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನಾ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನಾ ನಿನ್ನ ಹೊತ್ತುಕೊಂಡು ಹೋಗಲು. ಕೇಳದೆ ದೇವಿ ವರವ ಕೊಡಳು, ಹೊಗಳದೆ ನಾರಿ ಮನಸ್ಸು ಕೊಡಳು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ, ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ. ಸ್ನೇಹಿತರೆ ಇವಾಗ ನೋಡಿದ್ರಲ್ಲ ಹನುಮಂತ್ ಅಂತೇಳಿ ಚೆನ್ನಾಗಿ ಆಡಿದ್ರು, ಒಳ್ಳೆ ಎಂಟರ್ಟೈನ್ಮೆಂಟ್ ಜಾಲಿ ಇತ್ತು ನೋಡಿದ್ರಲ್ಲ ವಿಡಿಯೋದಲ್ಲಿ, ಅವ್ರಿಗೊಂದು ಧನ್ಯವಾದಗಳು. ಓ ಮೈನಾ ಏನಿದು ಮಾಯೆ, ಮಳೆ ಇಲ್ಲದ ಮೈನೆನೆಯೋ ಮಾಯದ ಮಾಯೆ, ನಿನ್ನ ಕಂಡ ನೋಟವೇ ಅಂತರಾಳವಾಗಿದೆ, ಇಂದು ಕಂಡ ನೋಟವೇ ಗಟ್ಟಿ ಮೇಳವಾಗಿದೆ. ರಾಗ ಎನ್ನಲೆ ಅನುರಾಗ ಎನ್ನಲೆ ಪ್ರೀತಿ ಎನ್ನಲೆ ಹೊಸ ಮಾಯ ಎನ್ನಲೆ, ಓ ಮೈನಾ ಏನಿದು ಮಾಯೆ. ಕಾವೇರಿ ತೀರದಲ್ಲಿ ಬರೆದೆ ನಿನ್ನೆಸರ, ಮರಳೆಲ್ಲ ಹೊನ್ನಾಯ್ತು ಯಾವ ಮಲೆ, ಬಿದಿರಿನ ಕಾಡಿನಲ್ಲಿ ಕೂಗಿದೆ ನಿನ್ನೆಸರ, ಬಿದಿರೆಲ್ಲ ಕೊಳಲಾಯ್ತು ಯಾವ ಮಾಯೆ. ಸೂತ್ರವೂ ಇರದೆ ಗಾಳಿಯೂ ಇರದೆ ಬಾಣಲ್ಲಿ ಗಾಳಿ ಪಟವಾಗಿ. ಸ್ನೇಹಿತರೆ ಇವಾಗ ಜಸ್ಟ್ ಬಂದು ಹೊಸಳ್ಳಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ, ಇಲ್ಲಿಂದ ಮುಂದೆ ಹೋಗಲ್ಲ, ಫುಲ್ ಆಫ್ ರೋಡಿಂಗ್ ಇದೆ ನೋಡ್ಬೋದು. ಫುಲ್ ಮಳೆ ಇದೆ, ಕೆಸರು ಇದೆ. ಇಲ್ಲಿ ಅವರು ರೇಂಗರ್ಸ್ ಹಾಕೊಂಡು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಲ್ಲ ಕಂಪ್ಲೀಟ್ ಹಾಕೊಂಡಿದ್ವಿ, ಛತ್ರೆ ಕೂಡ ತೊಗೊಂಡ್ಬಂದಿದ್ವಿ, ಎಲ್ಲ ರೆಡಿ ಆಗಿದ್ವಿ ಮಾನ್ಸೂನ್ಗೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಓ ಚಿತಾಲ್ ಪತಾಲ್ ಸ್ನೇಹಿತರೆ ನೋಡ್ಬೋದು, ರೋಡ್ ಫುಲ್ ಚಾಕ್ಲೇಟ್ ಆಗಿದೆ. ತುಂಬ ಅಡ್ವೆಂಚರ್ ಬೇಕು ಬೈಕಲ್ಲಿ ಬಂದರೆ. ನೋಡ್ಬೋದು ಅಲ್ಲಿ ಬೈಕ್ ಕೂಡ ಸಿಕ್ಕಾಕೊಂಡಿದೆ. ಒಳ್ಳೆ ಅಡ್ವೆಂಚರ್ ಇದೆ ಸ್ನೇಹಿತರೆ. ನೀವು ಒಂದು ಬಂದು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಮಾನ್ಸೂನಲ್ಲಿ. ನಾವಿವಾಗ ಬೆಟ್ಟ ಟ್ರೆಕ್ಕಿಂಗ್ ಮಾಡ್ತೀವಿ ಸ್ನೇಹಿತರೆ, ಎಲ್ಲರೂ ಸೇರಿಕೊಂಡು. ಹೃದಯಂಗಮ ನಾನೆಂದು ಮರೆಯಲಾರೆ, ಓ ಪ್ರೇಮ ಕಾಶ್ಮೀರ. ಹೊಸಳ್ಳಿ ಗುಡ್ಡಕ್ಕೆ ಬಂದು ರೀಚ್ ಆಗಿದ್ದೀವಿ. ನೋಡ್ಬೋದು ಹೊಸಳ್ಳಿ ಗುಡ್ಡ ಹತ್ರ. ಆ ಕಡೆ ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್ ಇದೆ ಸ್ನೇಹಿತರೆ. ಇದು ಹೊಸಳ್ಳಿ ಬೆಟ್ಟ ಈ ಕಡೆ ಬರುತ್ತೆ. 2 ಪಾಯಿಂಟ್ ಇದೆ ನೋಡೋಕೆ, ವ್ಯೂ ಪಾಯಿಂಟು. ನಾವು ಈ ಕಡೆ ಬಂದಿದ್ದೀವಿ. ಆ ಕಡೆ ನೋಡ್ಬೋದು, ಈ ಕಡೆ ನೋಡ್ಬೋದು. ಬೈಕು ಕಾರ್ ಬರುತ್ತೆ ಆರಾಮಾಗಿ. ರೇಂಜರ್ಗೆ ನೀವು ಬಂದುಬಿಟ್ಟು ಪಾರ್ಕ್ ಮಾಡಿ ಮೇಲೆ ಟ್ರೆಕ್ ಮಾಡಬೇಕು. ಸೊ ನಾವು ಇವಾಗ ಇಲ್ಲಿದ್ದೀವಿ ಸದ್ಯಕ್ಕೆ. ಇವಾಗ ಇಲ್ಲಿ ಫೋಟೋ ವಿಡಿಯೋಸ್ ಮಾಡ್ತಿದ್ದೀರಾ ಫ್ರೆಂಡ್ಸ್ ಸೇರಿಕೊಂಡು. ಒಳ್ಳೆ ಕ್ಲೈಮೇಟ್ ಇದೆ ಸ್ನೇಹಿತರೆ. 360 ಡಿಗ್ರಿ ವ್ಯೂ ಇದೆ, ನಿಮಗೆ ನೋಡ್ಬೋದು. ಮಾನ್ಸೂನ್ ಫೀಲ್ ಆಗ್ತಿದೆ ಸ್ನೇಹಿತರೆ. ಸಖತ್ತಾಗಿದೆ ಇಲ್ಲಿ ವೆದರು, ಸೂಪರ್.
ಹೌಲಾ ಯಾರಲ್ಲಿ? ನಾನ್ರಿ ಲಲ್ಲಿ. ನಿನ್ನ ಪಕ್ಕದ ಮನೆ ಮಲ್ಲಿ. 360 ಡಿಗ್ರಿ ನಿಮಗೆ ವ್ಯೂ ಕಾಣುತ್ತೆ ಇಲ್ಲಿಂದ ಕಂಪ್ಲೀಟ್ ಆಗಿ. ಎಲ್ಲ ಕಡೆ ಫಾಗ್ ಇದೆ, ಮಂಜಿದೆ, ಮಳೆ ಬರ್ತಾ ಇದೆ ಸ್ನೇಹಿತರೆ. ಎಲ್ಲ ಕಡೆ ಗ್ರೀನ್ ಇದೆ, ಸಖತ್ ಖುಷಿ ಆಗ್ತಿದೆ ಸ್ನೇಹಿತರೆ. ಇಲ್ಲಿ ಬಂದು ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಹೊಸಳ್ಳಿ ಬೆಟ್ಟ ಅಂತೇಳಿ ಸ್ನೇಹಿತರೆ, ಅದೆಲ್ಲ ಮುಂಚೆ ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡ್ತಿದ್ದೆ ಸ್ನೇಹಿತರೆ. ಇದು ಬಂದು ಹೊಸಳ್ಳಿ ಬೆಟ್ಟ. ಸ್ವಲ್ಪ ಟ್ರೆಕ್ಕಿಂಗ್ ಎಲ್ಲ ಇದೆ. ನಾವು ಆಲ್ಮೋಸ್ಟ್ ನಿಯರ್ ಬಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ಟ್ರೆಕ್ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡ್ತಿದ್ದೀವಿ. ಈ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡ್ತಿದ್ದೀವಿ ಸ್ನೇಹಿತರೆ. ಸ್ನೇಹಿತರೆ ಇವಾಗ ಕಂಪ್ಲೀಟಾಗಿ ನೋಡ್ಕೊಂಡು ಹೊಸಳ್ಳಿ ಬೆಟ್ಟನ ಇವಾಗ ಟ್ರೆಕ್ ಡೌನ್ ಮಾಡ್ತಾ ಇದೀವಿ, ನೋಡ್ಬೋದು. ಹನುಮಂತ, ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್ ಹೊಸಳ್ಳಿ ಬೆಟ್ಟದ್ದು? ನಿಮ್ಮಂತ ಆರ್ಗನೈಸರ್ ಇದ್ರೆ ಇನ್ನೇನ್ರಿ ಸಖತ್ತಿರೋದೆಲ್ಲ ತೋರಿಸ್ತೀರಾ ನೀವು. ಸ್ನೇಹಿತರೆ ಒಳ್ಳೆ ಮಜಾ ಮಾಡಿದ್ವಿ. 1-2 ಅವರ್ ಎಂಜಾಯ್ ಮಾಡಿ ಸಖತ್ತಾಗಿತ್ತು. ನೋಡಿದ್ರಲ್ಲಿ ವಿಡಿಯೋದಲ್ಲಿ ಆಲ್ರೆಡಿ ಬೆಂಗಳೂರಿನ 5 ಅವರ್ ಡ್ರೈವ್ ಆಗುತ್ತೆ ನಿಮಗೆ. ಸ್ನೇಹಿತರೆ ಇವತ್ತು ಹೊಸಳ್ಳಿ ಬೆಟ್ಟಕ್ಕೆ ಬಂದಿದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸ್ನೇಹಿತರೆ ಹೊಸಳ್ಳಿ ಬೆಟ್ಟಕ್ಕೆ ಬಂದು ತುಂಬ ಖುಷಿ ಆಯಿತು. ವೆದರ್ ನೋಡಿ, ಲೊಕೇಶನ್ ನೋಡಿ, ಇಲ್ಲಿ ಸ್ವಲ್ಪ ಕೂತ್ಕೊಂಡು ಇವಾಗ ರೆಸ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಫ್ರೆಶ್ ಏರ್ ಇದೆ ಸ್ನೇಹಿತರೆ. ಇಲ್ಲಿ ಏರ್ನ ಎಕ್ಸ್ಪೀರಿಯನ್ಸ್ ಮಾಡಿ ಆರಾಮಾಗಿ ಒಂದು ರಿಲ್ಯಾಕ್ಸ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಹೋಗ್ತೀವಿ. ಮತ್ತು ಈ ಲೊಕೇಶನ್ ನೋಡಿದ ತಕ್ಷಣ ಸ್ನೇಹಿತರೆ ಸಾಂಗ್ ನೆನಪಾಗ್ತಿದೆ. ಏನು ಹೇಳಬೇಕೆಂದೇ ಏನದು, ಬೇಗ ಹೇಳು ಯಾರು ಕಾಯಲಾರರು, ಸಾಕಾಯ್ತು ಇನ್ನು ಬಾ. ಗಡಿಯಾರ ನನ್ನನ್ನು ನೋಡಿ ಆಗಾಗ ಹೇಳ್ತಾ ಇತ್ತು, ನಿನಗೊಂದು ಟೈಮು ಬಂತು, ಸುಳ್ಳು ಮಾಡು ಮೊಹಬ್ಬತ್ತು. ಸ್ನೇಹಿತರೆ ನೋಡ್ಬೋದು ಇಲ್ಲಿ ಮಳೆ ಬಂದು ಯಾವ ಥರ ಆಗಿದೆ ಅಂತಂದರೆ, ಬೆಟ್ಟನ ಕೊದ್ಬಿಟ್ಟಿದೆ ನೀರು. ನೋಡ್ಬೋದು ಮಳೆ ಬಂದ ತಕ್ಷಣ ಫುಲ್ ಕಂಪ್ಲೀಟ್ ಆಗಿದೆ. ಬೆಟ್ಟ ಸಪ್ರೇಟ್ ಆಗಿಬಿಟ್ಟಿದೆ, ಸಖತ್ತಾಗಿದೆ. ಇಲ್ಲಿ ನೋಡೋಕ್ಕಿದು ಒಳ್ಳೆ ಅಡ್ವೆಂಚರ್ ಇದೆ. ಫುಲ್ ನೋಡ್ಬೋದು ಬೆಟ್ಟನ ಕರ್ಕೊಂಡ್ಬಿಟ್ಟಿದೆ ಫುಲ್ ಕಂಪ್ಲೀಟಾಗಿ ಮಳೆ ಬಂದ ತಕ್ಷಣ. ನೀವು ಒಂದ್ಸಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಈ ಥರ ಎಂಜಾಯ್ ಮಾಡಿ ಸ್ನೇಹಿತರೆ. ಮತ್ತು ನೀವು ಈ ಪ್ಲೇಸ್ನ ರೆಕಮೆಂಡ್ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ. ಮತ್ತು ಹಾಗೆ ವಿಡಿಯೋನ ಶೇರ್ ಮಾಡ್ಬೋದು. ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳಿದ್ದೀನಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾರೋ ಸಕಲೇಶ್ಪುರ ಹಾಸನ ಅಂತ ಬಂದರೆ ಸ್ನೇಹಿತರೆ 2026 ಮಾನ್ಸೂನ್ ಎಕ್ಸ್ಪೀರಿಯನ್ಸ್ ಇವಾಗಲೇ ಮಾಡಿಬಿಡಿ ಸ್ನೇಹಿತರೆ. ಏನು ನೀವು 2026 ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಇವಾಗಲೇ ಮಾಡಿ. ಇಲ್ಲಾಂದ್ರೆ ಈ ವೆದರು ಈ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ನೆಕ್ಸ್ಟ್ ಇಯರ್ ವೇಟ್ ಮಾಡಬೇಕು. 4x4 ಹೋಗ್ತಿದೆ. ಜಾಲೆ ಜಾಲೆ ಎಲ್ಲ ಜಾಲೆ ಹೆವಿ ಡ್ರೈವರ್ ನೋಡ್ಬೋದು ಸ್ನೇಹಿತರೆ. ಇವಾಗ ಹೊಸಳ್ಳಿ ಬೆಟ್ಟ ಶೂಟಿಂಗ್ ಪಾಯಿಂಟ್ ಅಂತ ಬರುತ್ತೆ, ಆ ಲೊಕೇಶನ್ ಬಂದಿದ್ವಿ. ನೋಡ್ಬೋದು ಕಾರ್ ಪಾರ್ಕ್ ಮಾಡಿ ಜಸ್ಟ್ ಇವಾಗ ವಾಕ್ ಮಾಡ್ತಾ ಇದೀವಿ. ಯಾಕಂದರೆ ಇಲ್ಲಿ ರೋಡ್ ಫುಲ್ ಚಾಕ್ಲೇಟ್ ಆಗಿದೆ ಸ್ನೇಹಿತರೆ. ಗಾಡಿ ಇಲ್ಲಿಂದ ಮೂವ್ ಆಗಲ್ಲ, ತುಂಬ ಅಡ್ವೆಂಚರ್ ಎಲ್ಲ ಮಾಡಬೇಕಾಗುತ್ತೆ. ಮುಂದಿನ ಲೊಕೇಶನ್ ಓಡಬೇಕಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇಲ್ಲಿಂದ ಟ್ರೆಕ್ ಮಾಡಿ ಹೋಗ್ತಾ ಇದೀವಿ. ಇಲ್ಲಿಂದ ಏನೋ ಒಂದು 2 ಕಿಲೋಮೀಟರ್ ಇರ್ಬೋದು, ಅಲ್ಲಿ ಹೋಗ್ತಾ ಇದೀವಿ. ಅವಾಗಲೇ ಹೊಸಳ್ಳಿ ಗುಡ್ಡ ಬೆಟ್ಟ ನೋಡಿದ್ರೆ ನೆಕ್ಸ್ಟ್ ಲೊಕೇಶನ್ ಬಂದಿದ್ದೀವಿ ಇವಾಗ. ಸ್ನೇಹಿತರೆ ಮುಂದೆ ನೋಡಿ ಚಾಕ್ಲೇಟ್ ಪಾಯಸ ಇದೆ ಇಲ್ಲಿ. ಈ ಹಳ್ಳಿ ಹಾಡನ್ನ. ಸ್ನೇಹಿತರೆ ಇವಾಗ ಹೊಸಳ್ಳಿ ಬೆಟ್ಟ ಶೂಟಿಂಗ್ ಪಾಯಿಂಟ್ ಬಂದಿದ್ದೀವಿ. ಸೊ ನಿಮ್ಗೆ ವ್ಯೂ ತೋರಿಸ್ತೀನಿ, ರೆಡಿ ಆಗಿರಿ. 3, 2, 1 ಗೋ. ಇಲ್ಲೊಂದು ಪಾಯಿಂಟ್ ಇದೆ ಈ ಥರ ನೋಡೋಕ್ಕೆ ಮೇಲ್ಗಡೆ ನಿಮಗೆ. ಹುಷಾರಾಗತ್ತಿ ಸ್ನೇಹಿತರೆ, ಎಲ್ಲ ಬಿದ್ದೋಗ್ಬಿಟ್ಟಿದೆ ಇವಾಗ. ಸ್ನೇಹಿತರೆ ನೋಡಿದ್ರಲ್ಲ ಹೊಸಳ್ಳಿ ಬೆಟ್ಟ ಹೇಗೆ ಅನಿಸ್ತು, ತುಂಬ ಚೆನ್ನಾಗಿದೆಯಲ್ಲ. ಸೊ ಇವಾಗ ಈ ಲಾಗ್ನ ಸ್ನೇಹಿತರೆ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಥರ ನೆಕ್ಸ್ಟ್ ಕ್ರೇಜಿ ಕಂಟೆಂಟ್ ಬರುತ್ತೆ ಸ್ನೇಹಿತರೆ ಈ ಚಾನಲಲ್ಲಿ. ಅಲ್ಲಿವರು ವೇಟ್ ಮಾಡಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.